ಯಾವತ್ತೂ ಫೇಲ್ ಆಗದಂತಹ ಇಡ್ಲಿಯ ರೆಸಿಪಿಯನ್ನು ತೋರಿಸ್ಕೊಳ್ಳೋದಕ್ಕೆ ಬಂದಿದ್ದೇನೆ. ನಮಸ್ಕಾರ ಎಲ್ರಿಗೂ, ನಮ್ಮ ಕರ್ನಾಟಕ ವೆಜ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು 4 ಗ್ಲಾಸ್ ಅಷ್ಟು ಇಡ್ಲಿ ಅಕ್ಕಿನ ಬಳಸ್ತಾ ಇದ್ದೇನೆ. ನೀವು ಬೇಕಂದರೆ ರೇಷನ್ ಅಕ್ಕಿ ಆದರೂ ಬಳಸ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಾನು ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತಗೊಳ್ತಾ ಇದ್ದೇನೆ. ನೋಡ್ಕೊಳ್ಳಿ ಸರಿಯಾದ ಅಳತೆ. ಅದಾದಮೇಲೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಸಾಬಕ್ಕಿನ ಉಪಯೋಗಿಸ್ಕೊಂಡು ಚೆನ್ನಾಗಿ ತೊಳೆದು ಒಂದು 6 ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೇನೆ. 6 ಗಂಟೆ ಆದಮೇಲೆ ನಾನು ಇದಕ್ಕೆ 1 ಗ್ಲಾಸ್ ಆಗುವಷ್ಟು ಬೇಯಿಸಿದ ಅನ್ನನ ಸೇರಿಸ್ಕೊಳ್ತಾ ಇದ್ದೇನೆ. ಇದರಿಂದಾಗಿ ಇಡ್ಲಿ ತುಂಬಾ ಸಾಫ್ಟ್ ಆಗುತ್ತೆ, ಅವಲಕ್ಕಿ ಏನೂ ಬೇಕಾಗೋದಿಲ್ಲ. ನೀವು ಇದನ್ನು ಮಿಸ್ ಮಾಡಬೇಡಿ. ಇದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ಒಂದು ಟಿಪ್ ಏನಂತ ಹೇಳಿದರೆ, ನೀವು ಮಿಕ್ಸಿ ಜಾರ್ನಲ್ಲಿ ರುಬ್ತಿದ್ರೆ ಕೋಲ್ಡ್ ನೀರು ಅಲ್ಲದ್ರೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡು ಈ ಥರ ರುಬ್ಕೊಳ್ಬೇಕು, ಇಲ್ಲಾದರೆ ಬಿಸಿ ಆಗತ್ತೆ. ಇನ್ನು ಇದನ್ನೊಂದು ಪಾತ್ರೆಗೆ ಹಾಕಿ ಒರಳು ಕಲ್ಲನ್ನು ಈ ಥರ ಮುಚ್ಚಿ ಇಡಬೇಕು. ಒಂದು 8 ಗಂಟೆ ಕಾಲ ಫರ್ಮೆಂಟ್ ಆದಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ ಹಿಟ್ಟು. ಇನ್ನಿದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ನೋಡಿ ಯಾವ ಅಳತೆಯಲ್ಲಿದೆ ಇವಾಗ ಅಂತ, ಇದು ಸರಿಯಾದ ಅಳತೆ. ಇನ್ನು ಇಡ್ಲಿ ನಾವು ಬೇಯಿಸೋ ಮುಂಚೆ ಇಡ್ಲಿ ಸ್ಟೀಮನ್ನು ಒಂದು 3 ನಿಮಿಷಗಳ ಕಾಲ ಈ ಥರ ನಾವು ಬಿಸಿ ಮಾಡ್ಕೊಳ್ಬೇಕು. ಅದರಿಂದನೂ ಇಡ್ಲಿ ತುಂಬಾ ಸಾಫ್ಟ್ ಬರುತ್ತೆ ಮತ್ತು ಇಡ್ಲಿ ತಟ್ಟೆಗೆ ಅಂಟೋದಿಲ್ಲ ಅಂತ ಅಷ್ಟೇ. ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆನ ಈ ಥರ ಗ್ರೀಸ್ ಮಾಡಿಕೊಂಡು ಒಂದು 3 ನಿಮಿಷಗಳ ಕಾಲ ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನು ನಾನು ಇದಕ್ಕೆ ಹಿಟ್ಟನ್ನು ಈ ಥರ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ. 2 ತಟ್ಟೆಗಳಿಗೂ ಈ ಥರ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಒಂದು 10 ನಿಮಿಷ ಕಾಲ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಆಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲಷ್ಟೇ ನಾವು ಇಡ್ಲಿನ ಈ ಥರ ತೆಗಿಬೇಕು. ನೋಡಿ ಅಷ್ಟು ಫ್ಲಫಿಯಾಗಿ ಬಂದಿದೆ ಇಡ್ಲಿ ಅಂತ. ಯಾವತ್ತೂ ಫೇಲ್ ಆಗೋದಿಲ್ಲ ಈ ರೆಸಿಪಿ. ಇದೇ ಅಳತೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಾಂಬಾರ್ ಜೊತೆ ಇದನ್ನು ತಿಂತಾ ಇದ್ದರೆ ಸ್ವರ್ಗನೇ ಅಂತ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿದೆ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.